ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಸಿಂಪಲ್ಲಾಗಿ, ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಬಿಸಿಬೇಳೆಭಾತ್ ಮಾಡೋದನ್ನ ಅಂತ ತೋರಿಸ್ತಾ ಇದ್ದೀವಿ. ಅದಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣವಾ? ಎಲ್ಲರೂ ಮಾಡ್ತಾರೆ, ಆದರೆ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋದು ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಬೀನ್ಸ್, ಹಸಿ ಬೀನ್ಸ್ ಕಾಳು ಹಾಗೆ ನವಿಲುಕೋಸು. ಒಂದು ದೊಡ್ಡ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದೀವಿ. ಅದು ಸೊಸೈಟಿ ಅಕ್ಕಿಯಲ್ಲಿ ಬೇಳೆಭಾತ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಿಕ್ಕ ಬೌಲಲ್ಲಿ ಬೇಳೆ, ಕಡಲೆ ಬೀಜ, ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು. ಇವಾಗ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ವಾಶ್ ಮಾಡಬೇಕು. ಚೆನ್ನಾಗಿ ವಾಶ್ ಮಾಡಬೇಕು, ಯಾಕಂದರೆ ಅದರಲ್ಲಿರೋ ಧೂಳೆಲ್ಲ ಹೋಗಬೇಕು. ಇವಾಗ ವಾಶ್ ಆಗಿದೆ. ಸ್ಟವ್ ಹಚ್ಚಿ ಅದಕ್ಕೆ ನಾವು ಈಗ ನೀರನ್ನ ಸೇರಿಸೋಣ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂದರೆ ಅಕ್ಕಿ ಬೇಳೆ ಮುಳುಗೋ ಹಾಗೆ ನಾವು ನೀರನ್ನ ಸೇರಿಸ್ಬೇಕಾಗತ್ತೆ. ಏನು ಹೆಚ್ಚಿಟ್ಕೊಂಡಿದ್ವಿ ಅದನ್ನೆಲ್ಲನೂ ಹಾಕಬೇಕು ಅದರೊಳಗೆ. ಅಂದರೆ ಟೊಮ್ಯಾಟೊ, ಬೀನ್ಸ್, ಈರುಳ್ಳಿ, ತರಕಾರಿಗಳು ಏನೇನಿತ್ತು ಎಲ್ಲನೂ ಅದರೊಳಗೆ ಹಾಕಬೇಕು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ತರಕಾರಿ ಎಲ್ಲ ಹಾಕೊಂಡ್ಮೇಲೆ ಅದಕ್ಕೆ ನಾವು ಚಿಟಿಕೆ ಅರಿಶಿನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಾವು ಇವಾಗಲೇ ಸೇರಿಸ್ಕೋತೀವಿ, ನಿಮ್ಗೆ ಆಮೇಲೆ ಬೇಕಂದ್ರೂ ಸೇರಿಸ್ಕೋಬೋದು. ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಒಂದು 5-6 ವಿಸಲ್ ಆಗಕ್ಕೆ ಬಿಡಬೇಕು, ಯಾಕಂದರೆ ಬೇಳೆ ಬೇಯಬೇಕಾಗತ್ತೆ. ಈಗ ಒಗ್ಗರಣೆ ಹಾಕೋಕ್ಕೆ ಏನೆಲ್ಲ ಬೇಕಪ್ಪ ಅಂತ ಅಂದರೆ ಸಾಸಿವೆ, ಕರಿಬೇವು, ಬ್ಯಾಡಗೆ ಮೆಣಸಿನ್ಕಾಯಿ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ. ಈ ಬಿಸಿಬೇಳೆಭಾತ್ ಪೌಡರ್ನ ನಾವು ಮನೆಯಲ್ಲೇ ಮಾಡಿದ್ದು. ಇದರ ರೆಸಿಪಿ ನಿಮಗೆ ಬೇಕಂತ ಅಂದರೆ ನಾನು ಆಲ್ರೆಡಿ ಹಾಕಿದ್ದೀನಿ, ನೀವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು, ಲಿಂಕ್ ಶೇರ್ ಮಾಡಿರ್ತೀನಿ. ಸೊ ಇವಾಗ ವಿಸಲ್ ಆಗಿದೆ. 2-3 ವಿಸಲ್ ಹಾಕಿಸ್ಕೊಂಡ್ರೆ ಬೇಳೆ ಎಲ್ಲ ಕುಕ್ ಆಗಿರುತ್ತೆ. ಸೊ ಇವಾಗ ತಣ್ಣಗಾಗಿದೆ, ಅದನ್ನ ಲಿಡ್ ಓಪನ್ ಮಾಡಬೇಕು. ಈ ಥರ ಬೆಂದಿರಬೇಕು ಕನ್ಸಿಸ್ಟೆನ್ಸಿ. ತರಕಾರಿ ಎಲ್ಲ ನೀಟಾಗಿ ಕುಕ್ ಆಗಿದೆ, ಬೇಳೆ ಕೂಡ ಬೆಂದಿದೆ. ಕೆಲವರು ಬೇಳೆ ಎಲ್ಲ ಬೇಯಿಸೋದಿಲ್ಲ, ಅದು ಹಾಗಾಗೆ ಇರುತ್ತೆ. ಬೇಳೆ ಬೇಯಿಸಿದ್ರೇ ರುಚಿ ಜಾಸ್ತಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಆದರೆ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ಇವಾಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ನ ಇಡೋಣ. ಪ್ಯಾನ್ ಬಿಸಿ ಆದ ನಂತರ 2-3 ಟೇಬಲ್ ಸ್ಪೂನ್ ರಿಫೈನ್ಡ್ ಆಯಿಲ್ನ ಹಾಕೊಳ್ಳಿ. ಒಳ್ಳೆ ಆಯಿಲ್ನ ಯೂಸ್ ಮಾಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಬಿಸಿ ಆದ ನಂತರ ಅದಕ್ಕೆ ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆನ ನಾವು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕೆಂಗಾದ್ರೆ ಸಾಕು. ಇದಕ್ಕೆ ಚಿಟಿಕೆ ಹಿಂಗನ್ನು ಸೇರಿಸ್ಕೊತಾ ಇದ್ದೀವಿ. ಬೇಳೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಾಗಾಗಿ ಹಿಂಗನ್ನ ಸೇರಿಸ್ಕೊಂಡ್ರೆ ಅದು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ನಾವೇನು ಹುಣಸೆಹಣ್ಣು ರಸನ ತೆಗೆದು ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕು. ಈ ಬಿಸಿಬೇಳೆಭಾತ್ ಪೌಡರ್ನ ನಾವು ಮನೆಯಲ್ಲೇ ಮಾಡಿದ್ದು, ತುಂಬಾ ಈಸಿ ಮಾಡ್ಕೊಳ್ಳೋದಕ್ಕೆ. ಆಗಲೇ ಹೇಳ್ದಾಗೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ನ ನಾನು ಹಾಕಿರ್ತೀನಿ, ಚೆಕ್ ಮಾಡಿ, ಮನೇಲಿ ಟ್ರೈ ಮಾಡಿ. ಪ್ಯಾಕೆಟ್ ಪೌಡರ್ಸ್ನೆಲ್ಲ ಯೂಸ್ ಮಾಡಿಬಿಡಿ, ಅವಾಯ್ಡ್ ಮಾಡಿ. ಇವಾಗ ಆ ಒಗ್ಗರಣೆನ ಇದ್ರೊಳಗೆ ಹಾಕಬೇಕು. ಒಂದು ಕ್ಲಿಪ್ ಮಿಸ್ ಆಗಿದೆ. ಹುಣಸೆ ರಸ ಹಾಕಿದ್ಮೇಲೆ 2 ಟೇಬಲ್ ಸ್ಪೂನ್ ನಾವು ಪೌಡರ್ನ ಹಾಕಬೇಕು. ಅದು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಬಿಸಿಬೇಳೆಭಾತ್ ರೆಡಿ ಆಗಿರುತ್ತೆ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಹಾಕೊಳ್ಳಿ, ಯಾಕಂದರೆ ಬೇಳೆ ಹಾಕೋದ್ರಿಂದ ಗಟ್ಟಿ ಹಾಗೆ ಆಗುತ್ತೆ. ಒಗ್ಗರಣೆ ಹಾಕಿ ಅದು ಗಟ್ಟಿ ಇದ್ದರೆ ಸ್ವಲ್ಪ ನೀರು ಸೇರಿಸಿ ಕುದಿಸ್ಕೋಬೇಕು, ಆವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಹಾಗೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಕೆಲವರು ಇಷ್ಟಪಡಲ್ಲ. ನಾವು ತುಪ್ಪನ ತಿಂತೀವಿ, ಯಾಕಂದರೆ ತುಪ್ಪ ಬಂದು ಹೆಲ್ದಿ ಫ್ಯಾಟ್. ಹಾಗಾಗಿ ತುಪ್ಪ ಎಲ್ಲರೂ ಕಂಪಲ್ಸರಿ ತಿಂತೀವಿ, ಯಾರೂ ಸ್ಕಿಪ್ ಮಾಡಲ್ಲ. ತುಪ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಕಮ್ಮಿ ತರಕಾರಿನ ಸೇರಿಸ್ಕೊಂಡಿದ್ದೀವಿ. ನೀವು ಬೇಕಂದರೆ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಂಡು ಬಿಸಿಬೇಳೆಭಾತ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಹಸಿ ಬಟಾಣಿ ಹಾಗೆ ನೀರಲ್ಲಿ ಇಟ್ಟಿರೋವಂಥ ಬಟಾಣಿನ ಹಾಕ್ಬೋದು. ಕೆಲವು ಕಡೆ ಆಲೂಗಡ್ಡೆನೂ ಯೂಸ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಬಿಸಿಬೇಳೆಭಾತ್ ರೆಡಿ ಆಗಿದೆ. ಎಷ್ಟು ರುಚಿ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನಗೂ ಖುಷಿ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ. ಇವಾಗ ಇದಕ್ಕೆ ಖಾರ ಬೂಂದಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಬೇಡ ಹಾಗೆ ತಿಂತೀವಿ ಅಂದರೆ ನೀವು ಸ್ಕಿಪ್ ಮಾಡ್ಕೊಂಡು ತಿನ್ಬೋದು. ಅದಾದಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ತೀವಿ, ಯಾಕಂದರೆ ತುಪ್ಪ ಆಗಲೇ ಹೇಳ್ದಾಗೆ ಜಾಸ್ತಿ ತಿಂತೀವಿ, ಹಾಗಾಗಿ ನಾವು ತುಪ್ಪನ ಸೇರಿಸ್ತೀವಿ. ತುಂಬಾ ರುಚಿಯಾಗಿರುತ್ತೆ, ತುಂಬ ಈಸಿ, ಎಲ್ರಿಗೂ ಮಾಡೋಕ್ಕೆ ಬರುತ್ತೆ. ಆದರೂ ಒಂದು ಸಲ ತೋರಿಸ್ತಾ ಇದ್ದೀವಿ, ನೋಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಯಾರಿಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಕೀಪ್ ವಾಚಿಂಗ್.